ಸಮಸ್ತ 4 ನಿಗಮದ ಸಾರಿಗೆ ನೌಕರರಲ್ಲಿ ನನ್ನ ಮನವಿ. ಈಗಾಗಲೇ 20/5/21/26ಕ್ಕೆ ಮುಷ್ಕರಕ್ಕೆ ತಯಾರಿ ನಡೆಸಿದ್ದ ತಾವೆಲ್ಲರೂ ಬಹಳ ಹುಮ್ಮಸ್ಸಿನಿಂದ ಉತ್ಸುಕತೆಯಿಂದ ಒಂದು ಮುಷ್ಕರವನ್ನು ನಡೆಸಿ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಪಡ್ಕೋಬೇಕು ಎಂಬ ಹುಮ್ಮಸ್ಸಿನಲ್ಲಿದ್ದೀವಿ. ಆದರೆ ಇವತ್ತು ನಾವು ನ್ಯಾಯಸ್ಥಾನಕ್ಕೆ ನಾವು ಗೌರವಿಸಬೇಕಾಗಿರೋದ್ರಿಂದ ಏನು ನ್ಯಾಯಾಲಯ 3 ದಿನ ಒಳಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವರನ್ನ ಸಮ್ಮುಖದಲ್ಲಿ ಸಭೆಗಳನ್ನು ನಡೆಸಿ ದಿನಾಂಕ ನಿಗದಿಪಡಿಸಿ ಸಮಸ್ಯೆಯನ್ನು ಇತ್ಯರ್ಥಪಡಿಸಿಕೊಳ್ಳಬೇಕು ಎಂಬ ಒಂದು ನಿರ್ದೇಶನದೊಂದಿಗೆ ಇವತ್ತು ಜಂಟಿ ಕ್ರಿಯಾ ಸಮಿತಿ ಮುಷ್ಕರವನ್ನು ಮುಂದೂಡಲಾಗಿದೆ. ಇದರಲ್ಲಿ ನಮ್ಮ ಸ್ನೇಹ ಮಿತ್ರರು ಒಂದು ಸಂಘದವರು ಹೊರಬಂದಿರೋದ್ರಿಂದ ಅಂತಹ ಒಂದು ಹೊಡೆತ ಏನು ಬೀಳ್ತಾ ಇರಲಿಲ್ಲ. ಎಲ್ಲರೂ ಸವಲತ್ತಿಗಾಗಿ ನಡೀತಾ ಇದ್ದರು. ಜೊತೆಗೆ ನಮ್ಮ ಸ್ನೇಹಿತರಾದಂಥ ಜಗದೀಶ್ ಅವರು ಸಹ ಅವರ ಒಂದು ಸಲಹೆ ಕಾರ್ಮಿಕ ಆಯುಕ್ತರ ಒಂದು ಸಲಹೆಯಂತೆ ಆ ದಿನಾಂಕದವರೆಗೆ ಕಾದು ನೋಡೋಣ ಎಂಬ ನಿಲುವಿನೊಂದಿಗೆ ಅವರು ಸಹ ಜೊತೆಗಿದ್ದಾರೆ, ಮುಂದೆನೂ ಇರ್ತಾರೆ ಅಂತ ನಾನು ಭಾವಿಸಿ, ಇವತ್ತು ಯಾರು ನೌಕರರು ಧೃತಿಗೆಡಬೇಡಿ, ಸೌಹಾರ್ದಯುತವಾಗಿ ಮಾತುಕತೆಯ ಮೂಲಕ ಯಾವುದೇ ನೌಕರರಿಗೆ ತೊಂದರೆ ಆಗದ ರೀತಿಯಲ್ಲಿ ಜಂಟಿ ಕ್ರಿಯಾ ಸಮಿತಿ ತನ್ನ ಸ್ಪಷ್ಟ ಹೋರಾಟದ ಒಂದು ದಾರಿಯನ್ನು ತುಳಿದಿದೆ. ಜೊತೆಗೆ ಸವಲತ್ತನ್ನು 1/1/4/24 ಎಂಬಂತೆ ನೌಕರರಿಗೆ ಒಂದು ಸವಲತ್ತಿನ ಜೊತೆಗೆ ಆ 1/4/25 ಬದಲಾಗಿ 1/1/24 ಆಗಬೇಕೆಂದು ಪಟ್ಟು ಹಿಡಿದು ಇನ್ನು 2-3 ದಿನದ ಮುಂದಿನ ಒಂದು ಸರ್ಕಾರದ ನ್ಯಾಯಾಲಯದ ನಿರ್ದೇಶನದಂತೆ ಮುಖ್ಯಮಂತ್ರಿಗಳು ಮತ್ತು ಸಚಿವರ ಸಮ್ಮುಖದಲ್ಲಿ ನಡೆಯುವ ಒಂದು ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಯಲಿದೆ. ತಾವ್ಯಾರು ಧೃತಿಗೆಡಬೇಡಿ, ಒಗ್ಗಟ್ಟಾಗಿರ್ರಿ. ಹೀಗೆ ಮುಂದಿನ ದಿನವೂ ಸಹ ಎಲ್ಲ ಒಂದು ಹುಮ್ಮಸ್ಸಿನಿಂದ ಯಾವುದೇ ಸಮಸ್ಯೆ ಬಂದರೂ ಎದುರಿಸುವ ಶಕ್ತಿ ನಿಮಗಿರಲಿ, ನಿಮ್ಮ ಆತ್ಮಸ್ಥೈರ್ಯ ಕುಗ್ಗದಿರಲಿ ಎಂದು ಹೇಳ್ತಾ ತಮಗೆ ಶುಭವಾಗಲಿ. ಜೊತೆಗೆ ನಿಮ್ಮೆಲ್ಲರೂ ಸಹಕರಿಸಿದ್ದಕ್ಕೆ ಧನ್ಯವಾದಗಳು. ಜೊತೆಗೆ ಏನು ನಾವು ಮುಷ್ಕರ ಮಾಡ್ತಿದ್ವಿ, ಮುಷ್ಕರ ಹಿಂಪಡೆದರು ಅಂತ ನಾವೇನು ಇವತ್ತು ಯಾರು ನಿರಾಶೆ ಆಗಬೇಡಿ. ಆ PLI ಹಾಕಿಸಿ ಆದಂಥವ್ರಿಗೂ PLI ಹಾಕ್ಸಿದಂಥವ್ರಿಗೂ ಶುಭವಾಗಲಿ. ದೇವರು ಒಳ್ಳೆಯದನ್ನು ಬಯಸಲಿ ಅವರಿಗೆ. ಯಾಕೆಂದರೆ ಈ 1,15,000 ನೌಕರರ ಬದುಕಿನ ಮೇಲೆ ಇವತ್ತು ಮುಷ್ಕರಕ್ಕೆ ಹೋದಾಗ PLI ಹಾಕಿಸಿ ಇಲ್ಲಸಲ್ಲದ ಆರೋಪಗಳ ಮಾಡಿ ಆಡಿಯೋ ವಿಡಿಯೋಗಳ ಮೂಲಕ ದ್ವಂದ್ವ ನಿಲುವನ್ನು ತಾಳಿ ನೌಕರರನ್ನು ಹುಮ್ಮಸ್ಸನ್ನು ಧೃತಿಗೆಡುವಂತೆ ಮಾಡಿದಂತಹ ಮಹಾನುಭಾವರಿಗೂ ಶುಭ ಕೋರ್ತೇನೆ. ಅವರಿಗೆ ದೇವರು ಒಳ್ಳೆಯದನ್ನು ಬಯಸಲಿ. ಜೊತೆಗೆ ಇವತ್ತೇನು ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ 3 ದಿನ ಗಡುವು, ಆ ಗಡುವಿನ ಮಾತುಕತೆಯಲ್ಲಿ ನೆಗೋಷಿಯೇಷನಲ್ಲಿ ನೌಕರರಿಗೆ ಉತ್ತಮವಾದಂಥ ಸವಲತ್ತು ಸಿಗಲಿ ಅಂತ ನಾನು ಆಶೀರ್ವಾದ ಮಾಡ್ತಾ ಈ ವಿಡಿಯೋದ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸ್ನೇಹಿತರೆ.